ಬೆಂಗಳೂರಿನಲ್ಲಿ ಔತಣಕೂಟ ತೀವ್ರವಾಗಿ ಸದ್ದು ಮಾಡಿತ್ತು. ಅದಾದ ಬಳಿಕ ಈಗ ಬೆಳಗಾವಿಯಲ್ಲೂ ಕೂಡ ಔತಣಕೂಟ ರಾಜಕೀಯ ನಡೀತಾ ಇದೆ. ತಮ್ಮ ಆಪ್ತ ಶಾಸಕರಿಗೆ ಸತೀಶ್ ಜಾರಕಿಹೊಳಿ ಅವರು ಔತಣ ಕೊಟ್ಟಿದ್ದಾರೆ, ಡಿನ್ನರ್ ಪಾರ್ಟಿ ಕೊಟ್ಟಿದ್ದಾರೆ. ನಿನ್ನೆ ಬೆಳಗಾವಿ ಖಾಸಗಿ ಹೋಟೆಲ್ನಲ್ಲಿ ಪಾರ್ಟಿ ಕೊಟ್ಟಿದ್ರು. ಅನೇಕ ಶಾಸಕರು ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಶಾಸಕರಿಗೆ ಆಹ್ವಾನ ಕೊಡಲಾಗಿತ್ತು. ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಕೆಎನ್ ರಾಜಣ್ಣ ಅವರು ಭಾಗಿಯಾಗಿದ್ದರು. ಗಣೇಶ್ ಹುಕ್ಕೇರಿ, ಬಿಆರ್ ಪಾಟೀಲ್, ಆಸಿಫ್ ಸೇಠ್ ಸೇರಿದಂತೆ 20ಕ್ಕೂ ಹೆಚ್ಚು ಶಾಸಕರು ಈ ಡಿನ್ನರ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು. ಇನ್ನು ಸಿಎಂ ಕುರ್ಚಿ ಕದನ, ಅದಾದ ಬಳಿಕ ನಡೆದಂತಹ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಡಿನ್ನರ್ ಪಾರ್ಟಿ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗು, ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಬಿತ್ತು ಅಂತ ಹೇಳ್ತಾ ಇರುವಾಗಲೇ ಬೆಳಗಾವಿಯಲ್ಲಿ ಈಗ ಮತ್ತೆ ಆರಂಭ ಆಗಿದೆ. ಹೀಗಾಗಿ ರಾಜಕೀಯ ವಲಯದಲ್ಲಿ ಈ ವಿಚಾರ ಮತ್ತಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ತೆರೆಮರೆಯಲ್ಲಿ ಕುರ್ಚಿ ಕಸರತ್ತು ಮತ್ತೆ ಏನಾದರೂ ನಡೀತಾ ಇದೆಯಾ? ಇದರ ಜೊತೆಗೆ ತೆರೆಮರೆಯಲ್ಲಿ ಈ ಕುರ್ಚಿ ವಿಚಾರ ಮತ್ತಷ್ಟು ತೀವ್ರವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದೇ ನಿಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು ನಡೀತಾ ಇದೆಯಾ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಹಿಂದುಳಿದ ವರ್ಗಗಳ ನಾಯಕರನ್ನು ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಪಾರ್ಟಿ ಕೊಟ್ಟಿದ್ದಾರೆ. ಎಲ್ಲರನ್ನ ಊಟಕ್ಕೆ ಕರೆದಿದ್ರು. ಹೀಗಾಗಿ ಮತ್ತೆ ಬೆಳಗಾವಿಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಆರಂಭ ಆಯಿತಾ ಅನ್ನೋ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ನಡೀತಾ ಇತ್ತು, ಈಗ ಬೆಳಗಾವಿಗೆ ಶಿಫ್ಟ್ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಇನ್ನು ಅಧಿವೇಶನ ಮುಗಿತಾ ಇದ್ದಂತೆ ಈ ವಿಚಾರ ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಸಿಎಂ ಬದಲಾವಣೆ ವಿಚಾರ ಕೇವಲ ಚರ್ಚೆನಾ, ಅಥವಾ ನಿಜವಾಗ್ಲೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಅಧಿವೇಶನ ಮುಗಿದ ಬಳಿಕ ಏನಾದರೂ ನಿರ್ಧಾರ ಕೈಗೊಳ್ಳುತ್ತಾ ಕಾದು ನೋಡಬೇಕಾಗಿದೆ. ಇನ್ನು ನಿನ್ನೆಯ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಿ. 20ಕ್ಕೂ ಹೆಚ್ಚು ಶಾಸಕರು ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಡಿನ್ನರ್ ಆಯೋಜನೆ ಮಾಡಿದ್ದಕ್ಕೆ ಭಾಗಿಯಾಗಿದ್ದರು. ಡಿನ್ನರ್ ಕೂಟದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಯತೀಂದ್ರ, ಗಣೇಶ್ ಹುಕ್ಕೇರಿ, ಬಿಆರ್ ಪಾಟೀಲ್, ಆಸಿಫ್ ಸೇಠ್ ಅವರು ಸೇರಿದಂತೆ ಒಟ್ಟು 20ಕ್ಕೂ ಹೆಚ್ಚು ಶಾಸಕರು ಈ ಒಂದು ಡಿನ್ನರ್ ಕೂಟದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ದಲಿತ ಶಾಸಕರು ಹಾಗೂ ಸಚಿವರು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವೇಳೆ ಸಿಎಂ ಬದಲಾವಣೆ ಆಗಿದ್ದೇ ಆದರೆ ಹಿಂದುಳಿದ ವರ್ಗಗಳಿಗೆ ಪ್ರಾಶಸ್ತ್ಯ ಕೊಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದಕ್ಕೆ ಕಾಂಗ್ರೆಸ್ನ ಹೈಕಮಾಂಡು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ, ಅದರ ಒಂದು ನಿರ್ಧಾರ ಏನಾಗಿರುತ್ತೆ ಅದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಈಗ ಚಳಿಗಾಲದ ಅಧಿವೇಶನ ಮುಗಿದ ನಂತರ ಸಿಎಂ ಸಿದ್ದರಾಮಯ್ಯ ಅವರು DCM DK ಶಿವಕುಮಾರ್ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ದೆಹಲಿಗೆ ತೆರಳಿದ್ದೇ ಆದರೆ ಸಿಎಂ ಕುರ್ಚಿ ವಿಚಾರ ಚರ್ಚೆ ಆಗುತ್ತಾ ಅನ್ನೋ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದೆಡೆ ಡಿನ್ನರ್ ಕೂಟ ಆಯೋಜನೆ ಮಾಡ್ತಾ ಇರುವಂಥದ್ದು ಮತ್ತಷ್ಟು ಕುತೂಹಲಗಳಿಗೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಈ ಸಿಎಂ ಕುರ್ಚಿ ಕಾದಾಟ ಮುಗಿದೋಯ್ತು ಅಂತ ಇರುವಾಗಲೇ ಈಗ ಬೆಳಗಾವಿಯಲ್ಲಿ ಔತಣಕೂಟ ಆರಂಭ ಆಗಿದೆ ನಾಯಕರದ್ದು. ಆ ತೆರೆಮರೆಯಲ್ಲಿ ಸಿಎಂ ಕುರ್ಚಿ ಕಾದಾಟ ಏನಾದರೂ ನಡೀತಾ ಇದೆಯಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಇನ್ನು 2 ದಿನಗಳಲ್ಲಿ ಬೆಳಗಾವಿಯ ಚಳಿಗಾಲ ಅಧಿವೇಶನ ಮುಗಿಯುತ್ತೆ. ಹಾಗಾಗಿ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಈಗ ಮತ್ತೆ ಡಿನ್ನರ್ ಪಾಲಿಟಿಕ್ಸ್ ಏನಿದೆ ಅದು ಮುಂದುವರೆದಿರ್ತಕ್ಕಂಥದ್ದು. ಇನ್ನು ಲೋಕೋಪಯೋಗಿ ಸಚಿವ ಮತ್ತು ಸಿಎಂ ಸಿದ್ದರಾಮಯ್ಯ ಆಪ್ತ ಬಣಗುಡಿಸಿಕೊಂಡಂತ ಸತೀಶ್ ಜಾರಕಿಹೊಳಿ ಅವರ ಡಿನ್ನರ್ ಪಾರ್ಟಿ ಮುಂದುವರೆದಿದೆ. ಮೊನ್ನೆ ಅಷ್ಟೇ ST ಸಮುದಾಯದ ಒಂದು ಶಾಸಕರ ಒಂದು ಡಿನ್ನರ್ ಪಾರ್ಟಿಯನ್ನು ಮಾಡಿದ್ರು. ಈಗ ತಮ್ಮ ಸಿಎಂ ಮತ್ತು ತಮ್ಮ ಆಪ್ತರಲ್ಲಿರ್ತಕ್ಕಂಥ ಒಂದು ಶಾಸಕರ ಒಂದು
ಶಾಸಕರು ಮತ್ತೆ MLC-ಗಳ ಒಂದು ಡಿನ್ನರ್ ಪಾರ್ಟಿಯನ್ನು ಮಾಡಿದ್ದಾರೆ. ಈ ಒಂದು ಪಾರ್ಟಿಗೆ ಸ್ವತಃ ಸಿಎಂ ಪುತ್ರ ಯತೀಂದ್ರ ಆಗಿರ್ಬೋದು, ಮಾಜಿ ಸಚಿವ ರಾಜಣ್ಣ ಆಗಿರ್ಬೋದು, ಇನ್ನು ಬೆಳಗಾವಿ ಜಿಲ್ಲೆಯವರಾದಂತಹ ಶಾಸಕ ವಿಶ್ವಾಸ ವೈದ್ಯ, ಬಾಬಾ ಸಾಹೇಬ್ ಪಾಟೀಲ್, ಆಸಿಫ್ ಸೇಠ್, ಗಣೇಶ್ ಹುಕ್ಕೇರಿ ಹಾಗೂ ಏನು ಹಾವೇರಿಯ ಶಾಸಕರಾದ ಶ್ರೀನಿವಾಸ್ ಮಾನೆ ಸೇರಿದಂತೆ ಏನು ಪ್ರಮುಖವಾಗಿ 20ಕ್ಕೂ ಅಧಿಕ ಶಾಸಕರು ಈ ಒಂದು ಡಿನ್ನರ್ ಸಭೆಯಲ್ಲಿ ಭಾಗವಹಿಸಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಒಂದು ಡಿನ್ನರ್ ಪಾರ್ಟಿ ಭಾಗವಹಿಸುವ ಮೂಲಕ ಏನು ಈ ಒಂದು ಶಾಸಕರ ಲೆಕ್ಕಾಚಾರಗಳಿದೆ, ಶಾಸಕರ ಒಂದು ಲೆಕ್ಕಾಚಾರಗಳೇನಿದೆ ಅದರಲ್ಲಿ ಎಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ದಿನ ಒಂದೊಂದು ರಾಜಕೀಯ ದಾಳವನ್ನು ಉಳಿಸ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಸಿಎಂ ಕುರ್ಚಿ ಬದಲಾವಣೆಯ ಒಂದು ಏನು ಚರ್ಚೆಗಳು ನಡೀತದೆ. ಈಗಾಗಲೇ ಏನು ಹೈಕಮಾಂಡ್ ಅದಕ್ಕೆ ಬ್ರೇಕ್ ಹಾಕಿದ್ರು ಕೂಡ ಸ್ವತಃ ಸಿಎಂ ಪುತ್ರ ಯತೀಂದ್ರ ಅವರು ಹೇಳಿದ್ರು ಈ ನಾಯಕತ್ವ ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ ಅನ್ನೋ ಮಾತನ್ನ ಹೇಳಿದ್ರು. ಅದೇ ಮುಖ್ಯಮಂತ್ರಿಗಳು ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧನಾಗಿರ್ತೇನೆ ಅನ್ನೋ ಮಾತನ್ನ ಹೇಳಿದ್ರು. ಎಲ್ಲೇ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಯಾರ ಪರವಾಗಿ ನಿಲ್ತಾರೋ ಅವ್ರಿಗೆ ಅವರು ಒಂದು ಸಿಎಂ ಆಗ್ತಾರ ಅಥವಾ ಸ್ವತಃ ಸತೀಶ್ ಜಾರಕಿಹೊಳಿ ಎಂದು ಹೇಳಿ ಏನಾದ್ರು ನಾಯಕತ್ವ ಬದಲಾವಣೆ ಅಂತ ಸಂದರ್ಭ ಬಂದ್ರೆ ಆಗ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲುವಂತ ಕೆಲಸ ಮಾಡ್ತಾರೆ. ಆಗ ಏನಾದ್ರು ಸಿಎಂ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾರ ಅನ್ನೋ ನಿಟ್ಟಿನಲ್ಲಿ ಅನೇಕ ರೀತಿಯ ತರಹೇವಾರಿ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದೆ. ಯಾಕಂದ್ರೆ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರು ಕೂಡ ಏನು ಹಿಂದ ನಾಯಕತ್ವವನ್ನ ಸತೀಶ್ ಜಾರಕಿಹೊಳಿ ವಹಿಸ್ಕೊಳ್ಬೇಕು ಅನ್ನೋಂತ ಒಂದು ಮಾರ್ಮಿಕವಾದಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇವೆಲ್ಲಾ ರಾಜಕೀಯ ಹೇಳಿಕೆಗಳು ಈಗ ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದಾವೆ. ಸಂತೋಷ ಅಂದ್ರೆ ಸಿಎಂ ಕುರ್ಚಿಯ ಗುದ್ದಾಟ ಏನಿದೆ ಅದು ಕಾಂಗ್ರೆಸ್ ನಲ್ಲಿ ಮುಂದುವರೆದಿರ್ತಕ್ಕಂಥದ್ದು. ಸರ್ಕಾರದಲ್ಲಿ ಈಗಾಗಲೇ ಇರು ಸಿಎಂ ಹೈಕಮಾಂಡ್ ದತ್ತ ಬೊಟ್ಟು ಮಾಡಿದ್ರೆ DCM ನಾವೆಲ್ಲೂ ಒಟ್ಟಾಗಿದ್ದೇವೆ, ಜೊತೆಗೆ ಅದಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ತಾರೆ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದ್ ಕಡೆ ಏನು ಈ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸಿದಂತ ನಾಯಕರು ಹೇಳ್ತಾ ಇದಾರೆ ಕೇವಲ ನಾವು ಏನು ಈ ಒಂದು ಸಚಿವರ ಒಂದು ಔತಣಕೂಟದಲ್ಲಿ ಭಾಗವಹಿಸಿದ್ದೇವೆ ಹೊರತಾಗಿ ಯಾವುದೇ ರೀತಿಯ ರಾಜಕೀಯ ಚರ್ಚೆಗಳಾಗಿಲ್ಲ. ನಾವು ಏನು ರಾಜಣ್ಣ ಅವರೇ ಹೇಳಿದಂತ ಮಾತುಗಳನ್ನ ನೋಡೋದಾದ್ರೆ ಯಾವ ರೀತಿಯ ಒಂದು ಡಿನ್ನರ್ ಪಾರ್ಟಿಯಲ್ಲಿ ನಡೆದಂತ ರಾಜಕೀಯ ಚರ್ಚೆಗಳ ಬಗ್ಗೆ ಎಲ್ಲಿ ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಆದ್ರೆ ಡಿನ್ನರ್ ಪಾರ್ಟಿಗಳು ಬೆಳಗಾವಿಯಲ್ಲಿ ಮುಂದುವರೆದಿದೆ. ಯಾಕಂದ್ರೆ ಆರಂಭದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಒಂದು ಸೇಠ್ ಬ್ರದರ್ಸ್ ಮನೆಯಲ್ಲಿ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಭಾಗವಹಿಸಿದ್ರು. ಆಗ ಅಲ್ಪಸಂಖ್ಯಾತ ನಾಯಕರು ಒಂದು ಈ ಒಂದು ಡಿನ್ನರ್ ಪಾರ್ಟಿ ಸಭೆಯಲ್ಲಿ ಭಾಗವಹಿಸಿ ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ರು. ತದನಂತರ ಏನು ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ DCM DK ಶಿವಕುಮಾರ್ ನೇತೃತ್ವದ ಬಣ ಏನಿದೆ ಅವರು 30ಕ್ಕೂ ಅಧಿಕ ಶಾಸಕರ ಬಣದ ಒಂದು ಡಿನ್ನರ್ ಪಾರ್ಟಿಯನ್ನು ಕೂಡ ಒಂದು ಬೆಳಗಾವಿ ನಗರ ಹೊರವಲಯದಲ್ಲಿ ಮಾಡಿದ್ರು. ಆನಂತರ ಸತೀಶ್ ಜಾರಕಿಹೊಳಿ ಏನು SC/ST ಸಮುದಾಯದ ಒಂದು ಶಾಸಕ ಡಿನ್ನರ್ ಪಾರ್ಟಿ ನಡೆಸಿದ್ರು. ತದನಂತರ ಈಗ ಏನಂದ್ರೆ ಏನು ಆಪ್ತ ಶಾಸಕರ ಒಂದು ಡಿನ್ನರ್ ಪಾರ್ಟಿ ನಡೆಸಿರ್ತಕ್ಕಂಥದ್ದು. ಈ ನಿರಂತರವಾಗಿ ಬೆಳಗಾವಿಯಲ್ಲಿ ಗೌಪ್ಯವಾಗಿ ಒಂದು ಡಿನ್ನರ್ ಪಾರ್ಟಿಗಳು ನಡೀತಾ ಇದಾವೆ. ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಆಗುವಂತ ಏನು ನಿರ್ಧಾರಗಳಾಗಿರ್ಬೋದು, ಜೊತೆಗೆ ಆ ತೀರ್ಮಾನಗಳಲ್ಲಿ ಈ ಡಿನ್ನರ್ ಪಾರ್ಟಿಯ ಒಂದು ಮಹತ್ವ ಬಹಳ ಪ್ರಮುಖವಾಗಿ ಕಂಡು ಬರಲಿದೆ. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ. ಒಳಗಡೆ ಇಲ್ಲ, ಈಗ ಜಸ್ಟ್ ಒಬ್ಬೊಬ್ರು ರಾಜನ್ ಮೈಟ್ ಆಗ್ತೇನೆ.